ಮುದ್ದೇಬಿಹಾಳ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿಯ ಚಂದ್ರಕಾಂತ್ ಕಾದ್ರೋಳಿ ಬಣ್ಣದ ಜಿಲ್ಲಾ ಅಧ್ಯಕ್ಷ ಬಾಲಚಂದ್ರ ಹುಲ್ಲೂರು ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಸೋಮವಾರ 7ನೇ ದಿನಕ್ಕೆ ಮುಂದುವರೆದಿದೆ. ಶಿಕ್ಷಣ ಇಲಾಖೆಯ ನಿಯಮಾವಳಿಗಳನ್ನು ಉಲ್ಲಂಘಿಸುತ್ತಿರುವ ಖಾಸಗಿ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಧರಣಿಕಾರರು ಆಗ್ರಹಿಸಿದ್ದಾರೆ. ಹರೀಶ್ ನಾಟಿಕಾರ್, ದುರ್ಗಪ್ಪ ದೊಡಮನಿ, ಬಸವರಾಜ್ ಕಟ್ಟಿಮನಿ, ಗೋಪಾಲ್ ಕಟ್ಟಿಮನಿ, ಪರಶುರಾಮ್ ಕೌಡಿಮಟ್ಟಿ, ಶ್ರೀಶೈಲ್ ಸುಧಾಕರ್, ಶೇಖರ್ ಹಡಿಗ್ನಾಳ್, ಸುರೇಶ್ ದೊಡಮನಿ, ಉಪಾಧ್ಯಕ್ಷ ದಾಳಪ್ಪ ಕೆಳಗೇರಿ, ಶಿವಪ್ಪ ಮಾದರ್, ಮೌನೇಶ್ ಮಾದರ್, ಸಂಗಮೇಶ್ ಡೌಳ್ಗಿ, ಪರಶುರಾಮ್ ಹೊಸಮನಿ, ಮಾರುತಿ ಸಿದ್ದಾಪುರ್, ರಾಘವೇಂದ್ರ ಮಾದರ್, ಯಮನೂರಿ ಗುಡಿಯಾಳ್, ಬಸವರಾಜ್ ಮಲ್ಗಲ್ದಿನ್ನಿ, ಶಿವ್ ದೇವೂರ್, ಪಟ್ಟಣದ ವಿದ್ಯಾನಗರ ನಿವಾಸಿ ಗೌರಮ್ಮ ಹುನಗುಂದ್, ಸುನೀಲ್ ಮನಗೂಳಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಕಲಾಂ ನ್ಯೂಸ್, ಮುದ್ದೇಬಿಹಾಳ. ಬಂದು ಆ ಕಡೆ ಕೂತು ಸಪೋರ್ಟ್ ಮಾಡಿ ಹೋಗಿದ್ದಾರೆ. ನಮ್ಗೆ ವಿದ್ಯಾನಗರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವ್ರು ಒಂದು ಕಡೆ ಪರ್ಮಿಷನ್ ತಗೊಂಡು 2 ಕಡೆ ನಡೆಸೋ ಟೈಮ್ದಲ್ಲಿ ಇವರೆಲ್ಲರೂ ಕೂಡಿ ಮತ್ತೆ DDPI ಅಂತ ಅಲ್ಲಿ ಹೋಗಿ ಇಲ್ಲಿನೂ ಕೂಡ ಪರ್ಮಿಷನ್ ತಗೋತಾರ. 4 ಪ್ಲಾಟ್ ತಗೋತಾರೆ ಇವರು ವಿದ್ಯಾನಗರದಲ್ಲಿ ರೀ. 4 ಪ್ಲಾಟ್ ತಗೊಂಡು ಅದನ್ನೇ ಒಂದು ಶಾಲೆಯನ್ನು ಕಟ್ಟಿಸ್ತಾರೆ, ಅಂಡರ್ ಗ್ರೌಂಡ್ ಮಾಡ್ತಾರೆ. ಅಂಡರ್ ಗ್ರೌಂಡ್ದಲ್ಲಿ ಯಾವುದೇ ರೀತಿಯಾದ ಪ್ರಾವಿಷನ್ ಐತ್ರಿ ಇವ್ರು ಸ್ಕೂಲ್ಗಳನ್ನು ನಡೆಸಕ್ಕೆ. ಅಂಡರ್ ಗ್ರೌಂಡ್ ಮಾಡಿ ಅಲ್ಲಿ 2-3 ಅಂತ ಸ್ಕೂಲ್ಗಳನ್ನು ಕಟ್ಟಿಸ್ತಾರೆ. ಸುತ್ತ ಎಲ್ಲ ಅಲ್ಲಿ ಏನದಾವಪ್ಪ ಅಂತಂದ್ರೆ ಮನಿಗಳದಾವ. ಇವರು ಮುಂಜಾನೆ ಎದ್ದು ಪ್ರೇಯರ್ ಮಾಡ್ಬೇಕಾದ್ರೆ 10 ಪ್ರೇಯರ್ ಮಾಡ್ಬೇಕಾದ್ರೆ ಅಲ್ಲಿ ಸುತ್ತ ಇರ್ತಕ್ಕಂಥ ಎಲ್ಲರಿಗೂ ತೊಂದರೆ ಆಗ್ತಿದೆ. ಯಾಕಂದ್ರೆ ಅಲ್ಲಿ ಒಂದು ರಾಷ್ಟ್ರಗೀತೆಯನ್ನು ಆಡ್ತಿರ್ತಾರೆ. ರಾಷ್ಟ್ರಗೀತೆ ಒಂದು ರಾಷ್ಟ್ರಕ್ಕೆ ಗೌರವ ಕೊಡುವಂಥ ವ್ಯವಸ್ಥೆ ಇರ್ತೈತಿ. ಅಂಥದ್ರೊಳಗೆ ಅಲ್ಲೆಲ್ಲ ಆಗಲೇ ಬಂದು ಹೇಳಿದರು ಮಹಿಳೆಯರು ಕೂಡ, ನಮಗೆ ತುಂಬ ಅಲ್ಲಿ ತೊಂದರೆ ಆಗ್ತಿದೆ ರೀ, ನಾವು 1 ವರ್ಷಗಳಿಂದ 1.5 ವರ್ಷಗಳಿಂದ ಅವ್ರಿಗೆ ಲೆಟರ್ ಕೊಟ್ಕೋತಾ ಇದ್ದೀವಿ, ಇನ್ನೂವರೆಗೆ ಯಾವುದೇ ರೀತಿಯಾದ ಅವ್ರ ಕ್ರಮ ಕೈಗೊಳ್ಳಕತ್ತಿಲ್ಲ. ಅದಕ್ಕೆ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿರ್ತೀವಿ. ಎಂಥ ಹೋರಾಟಕ್ಕೆ ಯಾವಾಗ ಬೇಕಾದರೂ ನಮ್ಮನ್ನು ಕರೀರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅವರು ಕೂಡ ಬಂದು ಹೇಳಿದರು.
ವಿಷಯ ಎಲ್ಲ ಅವ್ರ ಗಮನಕ್ಕೆ ತಂದಿರಲ್ಲ ಈ ಬಿ ಎ ಅವರಿಗೆ 7 ತಿಂಗಳಿಂದನೂ ನಾವು ಲೆಟ್ರ್ ಕೊಟ್ಕೋತಾ ಇದೀವಿ ರೀ ಅವ್ರಿಗೆ. ಆಯ್ತು ರೀ ಮಾಡೋಣ, ಮಾಡ್ತೀನಿ ರೀ, ನೋಡೋಣ್ರಿ, ನಾನು ಲೆಟ್ರ್ ಬರ್ದೀನಿ ರೀ ಅಂತ ಈಗ ಹೇಳ್ಕೊತ ಉಡಾಪಿ ಉತ್ತರ ಕೊಟ್ಕೊತ ಹೊರಟಿದ್ದಾರೆ ಅವ್ರಿಗೆ. ಅದಕ್ಕೇನು ಆಕ್ಷನ್ ತಗೊಂಡಿಲ್ಲ. ಇನ್ನೂ ಅವ್ರಿಗೆ ಆಕ್ಷನ್ ತಗೊಳ್ಳೋರ್ಗೆ ನಾವು ಧರಣಿ ಕುಂತಿದ್ರು ಮೇಡಮ್. ಈಗ ಯಾವ್ದ್ರ ಬಗ್ಗೆನೂ ಒಟ್ಟು ಕೇರೆ ಮಾಡಿಲ್ಲ. ಏನೇ ಮಾಡಿಲ್ರಿ, ನೀವು ಲೆಟ್ರ್ ಕೊಡ್ರಿ ಮತ್ತೆ ಧರಣಿ ಮಾಡ್ತೀವಿ ಅಂತ 1 ತಿಂಗಳಿಂದ ಮೊದಲೇ ಅಡ್ವಾನ್ಸ್ ಲೆಟ್ರ್ ಕೊಟ್ಟಿದ್ದೀವಿ ನಾವು. ಅವಾಗೂ ಇದು ಮಾಡಲಿಲ್ಲ. ಮತ್ತು ಅನಿವಾರ್ಯವಾಗಿ ನಾವು ಇವ್ರಿಗೆ ಚರ್ಮ ದಪ್ಪ ಐತಿ, ನಾವು ಧರಣಿ ಕೂತ್ರೆ ಏನಾದರೂ ಒಂದು ಚಾಟಿ ಬೀಸ್ದಾಗ ಇವ್ರಿಗೆ ಏನಾದರೂ ಒಂದು ಲೆಕ್ಕಕ್ಕೆ ಬರ್ತಾರಂತ ಹೇಳಿ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಇನ್ನು ಮುಂದೆ ಹೋರಾಟ ಉಗ್ರ ರೂಪ ಅದು ಪಡೆದುಕೊಳ್ತಾ ಇದ್ರು ಮೇಡಮ್. ಯಾಕಂದ್ರೆ ಇವತ್ತು ಹಳ್ಳಿಲಿಂದ ಬೇರೆ ತಾಲೂಕುಗಳಿಂದ ಬಾಗೇವಾಡಿಲಿಂದ ಇವತ್ತು ನಮ್ಮ ಹೋರಾಟ ಸಪೋರ್ಟ್ಗೆ ಬಂದಿದ್ದಾರೆ, ವಿದ್ಯಾನಗರದಿಂದ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಬಂದಿದ್ದಾರೆ, ಇವತ್ತು ತಾಳಿಕೋಟಿಲಿಂದ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಬಂದಿದ್ದಾರೆ. ಇನ್ನು ಪ್ರತಿ ಹಳ್ಳಿಗೂ ಕೂಡ ಇದರ ಬಗ್ಗೆ ತಿಳುವಳಿಕೆ ಹೇಳಿ ಹಳ್ಳಿಲಿಂದ ಹಳ್ಳಿ ಜನನ ಕರ್ಕೊಂಡು ಮುಂದೆ ನಾವು BA ಆಫೀಸ್ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಇವತ್ತೇ ನೋಡ್ತೀವಿ, ಸಾಧ್ಯ ಆದರೆ ಇವತ್ತೇ BA ಆಫೀಸನ್ನು ಮುತ್ತಿಗೆ ಹಾಕೋ ವ್ಯವಸ್ಥೆ ನಾವು ಮಾಡ್ತೀವಿ. ಬಾಲಚಂದ್ರ